ಯಾರಿದ್ದೀರಾ ಮಾತಾಡಿ, ಎಲ್ಲ ಹೋಗೇ ಬಿಟ್ರಲ್ಲ. ಅಭಿ ಏನು ಟಿಫನ್ ಮಾಡಿದೆ? ಅಭಿ ಏನು ಟಿಫನ್ ಮಾಡಿದೆ ನೀನು? ಮುಗೀತಾ? ಓದೋದಿಲ್ಲ ಇವಾಗ, ಕೆಲಸದ ಕಡೆ ಗಮನ ಕೊಡಬೇಕು ಅನಿಸುತ್ತೆ. ಅಕ್ಕ ಊಟಕ್ಕೆ ಏನು ಸ್ಪೆಷಲ್ ಮಾಡ್ತೀವಿ ಇವಾಗ ಮಟನ್ ಸಾಂಬಾರಿದೆ. ಸಂಡೇ ಮಾಡಿದ್ದು ಸ್ವಲ್ಪ ಮಟನ್ ಸಾಂಬಾರಿದೆ ಅಲ್ವಾ, ಅದಕ್ಕೆ ರೈಸು ಮುದ್ದೆ ಮಾಡ್ತೀನಿ. ಚಿಕನ್ ಫ್ರೈ ಇದೆ, ಗೀ ರೈಸ್ ಇದೆ. ಇನ್ನೂ ಏನು ಮಾಡೋಣಪ್ಪ, ಇವಾಗ ತಿಂದಿರೋದೇ ಸಾಕಾಗ್ತಾ ಇದೆ. ನಾನು ದೋಸೆನೇ ಮಾಡಿದೆ ಅಕ್ಕ ಅಂತೀನಿ. ಅಭಿ ಹೌದಾ, ನೀನು ದೋಸೆ ತಿಂದ? ವಾವ್. ರೇಷ್ಮಾ ಹಾರ್ಟ್ ಕೊಡ್ತಿದ್ದಾರೆ, ಥ್ಯಾಂಕ್ ಯು ರೇಷ್ಮಾ. ಕೆಲಸನೇ ಹುಡುಕ್ತಾ ಇದ್ದೀನಿ ಮಾ ಅಂತಾನೆ. ಅಭಿ ಹೌದಾ, ನೋಡು ಅಭಿ, ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡಬೇಡ. ಊಟಕ್ಕೆ ಬರೋದಾ ಅಂತಿದ್ದಾರೆ ರೇಷ್ಮಾ. ಬನ್ನಿ ಸೀಸ್, ಖಂಡಿತ ಬನ್ನಿ. ಹ್ಞೂ, ನಿಮಗೆ ಮುಂಚೆ ಎಲ್ಲ ಕನ್ಸೋದು. ಯಪ್ಪ, ಏನ್ರಿ ಪಿ ಕೆ ಅವರೇ, ಐಡಲ್ ಇದ್ದು ನೋಡ್ತಿದ್ದೀರಾ ನೀವು? ನೋಡಿ ಅಲ್ಲಿ ಓಡಾಡ್ತಿರೋ ಅವರು ಲಾಂಗ್ ಇಟ್ಕೊಂಡು. ಅಯ್ಯಪ್ಪ, ಅದ್ರ ಯಾರು ಕೇಳಿಸ್ಕೊಂಡು. ರೇಷ್ಮಾ ಅಕ್ಕ ಬನ್ನಿ ನಮ್ಮ ಅಕ್ಕನ ಮನೆಗೆ ಊಟಕ್ಕೆ ಅಂತಿದ್ದಾನೆ ಅಭಿ. ಖಂಡಿತ ಬನ್ನಿ ರೇಷ್ಮಾ, ನಾನ್ ವೆಜ್ ತಿಂತಾರಲ್ವಾ, ಬನ್ನಿ. ಅಭಿಗೆ ಮಾತ್ರ ಏನಾರು ಸ್ವಲ್ಪ ಪುಳ್ಚಾರು ಅಂದರೆ ರಸಮ್ ರೈಸ್ ಕೊಡೋದು. ಗೀ ರೈಸ್ ತಿನ್ಬೋದು ಅಭಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಯಪ್ಪ, ಸಂಡೇ ಮಾಡಿರೋ ಮಟನ್ ಸಾರು ಇನ್ನೂ ಇದೆ ಅಂದರೆ ನಾವು ತಿನ್ನಲ್ವಲ್ಲ ಇನ್ನು. ಸಂಡೇ ಮಾಡಿದ್ದು, ಸಂಡೇನೇ ನೈಟ್ ಎತ್ತಿಕ್ಬಿಟ್ವಿ. ನೈಟ್ ಮಾಡಿದ್ದದು ಸಂಡೇ, ಮಾರ್ನಿಂಗ್ ಇಲ್ಲ, ನೈಟ್ ಮಾಡಿದ್ದು. ಸಂಡೇ ಆದಮೇಲೆ ಮಂಡೇ ನಾವು ಮನೆಯಲ್ಲಿ ಯೂಸೇ ಮಾಡಲ್ಲ. ನಾನು ಫ್ರಿಡ್ಜಲ್ಲಿ ಇಟ್ಟರೆ ಈಚೆಗೂ ಸಹ ತೆಗಿಯಲ್ಲ ಮಂಡೇ. ಟ್ಯೂಸ್ಡೇ ನಾನು ತಿನ್ನಲ್ಲ, ನಮ್ಮ ಮನೆಯವರು ತಿಂದಿಲ್ಲ ನಿನ್ನೆ. ಅಯ್ಯೋ ಬಿಡು, ನೀನು ತಿನ್ನಲ್ಲ, ನಾವು ಇನ್ನೇನು ತಿನ್ನೋದು ಅಂದ್ಬಿಟ್ಟು. ಸೊ ಇವತ್ತು ಮಾರ್ನಿಂಗ್ ತಿನ್ನೋಣ ಅಂದ್ಕೊಂಡ್ವಿ. ಚಿಕನ್ ತಂದ್ರಲ್ವಾ, ಸ್ವಲ್ಪ ಇದೆ, ಮಧ್ಯಾಹ್ನಕ್ಕೆ ನೈಟ್ಗೆ ಆಗುತ್ತೆ. ರೇಷ್ಮಾ ಅಕ್ಕ ಸೊಸೆ ಅಳಿಯ ಇದ್ದಾರಾ ಅಕ್ಕ? ಅಬ್ಬಿಗೆ ಸೊಸೆದೇ ಇದು ಹುಡುಗಿದೇ ಚಿಂತೆ. ಅಬ್ಬಿ ನೀನು ಚಿಂತೆ ಮಾಡಬೇಡ ಅಬ್ಬಿ, ನನಗೊಬ್ಳು ಮಗಳಿದ್ರೆ ನಿನಗೆ ಕೊಡ್ತಾ ಇದ್ದೆ. ಏನು ಮಾಡೋದು, ಆಗಲಿಲ್ವಲ್ಲ ಅದು. ಪಾಪ ಅವಯ್ಯ ರೋಡಲ್ಲಿ ಸುಮ್ಮನೆ ನಿಂತಿದ್ದ. ಅಲ್ಲಿ ಮಕ್ಕಳು ಸೈಕಲಲ್ಲಿ ಹೋದ್ರು, ಅದನ್ನ ಅವಯ್ಯ ನೋಡ್ತಾ ಇದ್ದಾರಲ್ಲಿ, ಅವ್ರನ್ನ ಕರಿತಾ ಇದ್ದಾರೆ. ಅವ್ರು ಬರ್ತಾ ಇಲ್ಲ. ಈ ಕಡೆ ವೈಟ್ ಮನೆ ಇದೆಯಲ್ಲ, ಆ ಮನೆಯವರು. ಹನುಮ ಅಂತೂ ಬರೀ ಹಳಿ ಅಂದರೆ ಇದರ ಸೊಸೆನೇ ಕೊಂಡಿಲ್ಲ. ಯಾಕಾಗಲಿಲ್ಲ, ಇವೇನು ಮಾಡ್ಕೊಂಡು ಹೋದ್ರಿ. ಅದು ಅದೇ ಕಟ್ಟಾಗೋಯ್ತು, ಏನು ಮಾಡಲಿಲ್ಲ, ಸ್ವಿಚ್ ಆಫ್ ಆಗೋಯ್ತು ಫೋನ್. ಇದ್ಕಿದಾಗೆ ನಾಟ್ ರೀಚಬಲ್ ಆಗಿಬಿಡ್ತು. ಮತ್ತೆ ಕಂಟಿನ್ಯೂ ಮಾಡಿದೆ, ಆಗಲಿಲ್ಲ. ಸೊ ಆವಾಗ ಎಂಡ್ ಮಾಡಿ 5 ಮಿನಿಟ್ಸ್ ಆದಮೇಲೆ ಮತ್ತೆ ಆನ್ ಮಾಡಿದೆ. ಮತ್ತೆ ಮನೆ ಹತ್ರ ಹೋಗಬೇಕು. ಈಗಲೂ ಕೂಡ ಅಷ್ಟೇ, ಒಂದು 20 ಮಿನಿಟ್ಸ್ ಮಾಡ್ತೀನಿ ಅಷ್ಟೇ, ಇನ್ನು ಹೆಚ್ಚು ಅಂದರೆ ಅಷ್ಟೇ ಮಾಡೋದು. ಆಮೇಲೆ ಏನು ಮಾಡ್ತೀನಿ, ಅದಕ್ಕೆ ಫಾಸ್ಟಾಗಿ ಮೆಸೇಜ್ ಹಾಕಿ, ಯಾಕೆಂದರೆ ಸೊ ಮತ್ತೆ ಮನೆ ಹತ್ರ ಹೋಗ್ಬೇಕೀಗ ನಾನು. ಮತ್ತೆ ಮಧ್ಯಾಹ್ನ ಅಧಿವೇಶನ ಅಭಿ ಗೋವಿಂದ. ಆಯ್ತು ಹೆಂಗೆಮ್ಮ, ಲೈಕ್ ಕೊಟ್ಟೆ ಅಂತ ಅಧಿವೇಶನ ಬಂದರು. ಹಾಯ್ ಅಣ್ಣ, ಗುಡ್ ಆಫ್ಟರ್ನೂನ್, ವೆಲ್ಕಮ್ ಟು ಮೈ ಲೈವ್. ಊಟ ಆಯ್ತಾ? ಅಧಿವೇಶನ ಟಿಫನ್ ಆಯ್ತಾ? ಏನು ಟಿಫನ್ ಮಾಡಿದ್ರಿ? ಅಭಿ ಬಂದ, ಗೋವಿಂದ ಗೋವಿಂದ. ಏಳು ಗುಂಡಲವಾಡ ಶ್ರೀನಿವಾಸ ಗೋವಿಂದ ಗೋವಿಂದ. 13 ಲೈಕ್ ಡನ್ ಅಂತೀರ ಅಧಿವೇಶನ. ಥ್ಯಾಂಕ್ ಯು ಅಣ್ಣ. ಅಭಿ ಲೈಕ್ ಕೊಡು ಅಭಿ, ಯಾರು ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಕೊಡಿ. ಅಭಿ ಸೂಪರ್ ಸಪೋರ್ಟ್, ಅಧಿವೇಶನ ಸೂಪರ್ ಸಪೋರ್ಟ್. ಎಲ್ಲರೂ ಫಾಸ್ಟ್ ಮೆಸೇಜ್ ಮಾಡಿ. ಊಟ ಇನ್ನೂ ಇಲ್ಲ ಸಿಸ್ಟರ್, ಇನ್ನೂ ಲೇಟು ಅಂತಿದ್ದಾರೆ. ಹೌದಾ, ಊಟ ಇನ್ನೂ ಲೇಟಾ? ಟಿಫನ್ ಏನು ಮಾಡಿದ್ರಿ ಹಾಗಾದರೆ? ಅಧಿವೇಶನ ಏನು ಟಿಫನ್ ಮಾಡಿದ್ರಿ? ಲೈವಲ್ಲೂ ಫ್ಲೈಟ್ ಮೇಲೆ ಹೋಗ್ತಾ ಇರೋ ಸಡನ್ ಆಗಿ ಮತ್ತೆ ಕೆಳಗೆ ಇಳಿತು. ಲೈವು ಫ್ಲೈಟ್ ಮೇಲೆ ಹೋಗ್ತಾ ಇರೋ ಇತ್ತು. ಹೌದೌದು, ಅಯ್ಯೋ ನೀವು ನನ್ನ ಲೈವ್ ನೋಡ್ಬೇಕು. ಸ್ಟಾರ್ಟಿಂಗ್ ಆನ್ ಮಾಡಿದಾಗ ಫ್ಲೈಟಲ್ಲೇನು ಆಕಾಶದಲ್ಲೇ ಹಾರಾಡ್ತು, ತುಪ್ಪಂಗೆ ಕೆಳಗೆ ಬಿದ್ದು ಒಂದೇ ಸಲ. ನನಗೆ ಶಾಕ್ ಆಗುತ್ತೆ, ಹಂಗೆ ಹಾರಾಡ್ಕೊಂಬಂದು ದುಬ್ಬನ ಕೆಳಗೆ ಬಿದ್ದು ಹೊರಟೋಗುತ್ತೆ. ಲೈವಲ್ಲೇ ಆಕಾಶದಲ್ಲಿ ಹಾರಾಡ್ತಿದ್ದೀರಾ? ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಅನ್ನದ ಕೊಡಿ, ಶ್ರೀಗಂಧದ ಕೊಡಿ, ಕಾಣಿಸದೆ ಮುನ್ನ ಚರಿತೆಯಲ್ಲಿ ಅಂದದ